ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಮಕ್ಕಳ, ಇವತ್ತು ನಾವು 7ನೇ ತರಗತಿಯ ಗಣಿತದಲ್ಲಿ FA2ಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ನೋಡ್ತಾ ಹೋಗೋಣ. ಫಸ್ಟ್ ಹೆಡಿಂಗ್ ನೋಡಿ, ಕೊಟ್ಟಿರುವ 4 ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಇಲ್ಲಿ ಒಟ್ಟು 5 ಪ್ರಶ್ನೆ ಇರುತ್ತೆ ಮಕ್ಕಳ. ಸರಿಯಾದ ಉತ್ತರವನ್ನು ಬರೆದ್ರೆ ತಲಾ 1 ಅಂಕ ಸಿಗ್ತಾ ಹೋಗುತ್ತೆ ನಿಮಗೆ. ಪ್ರಶ್ನೆ 1 ನೋಡಿ, 1 ಸೆಂಟಿಮೀಟರ್ನಲ್ಲಿ ಎಷ್ಟು ಮಿಲಿಮೀಟರ್ಗಳು ಇರುತ್ತವೆ? ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ಗಳಲ್ಲಿ ಸರಿಯಾದ ಆಪ್ಷನ್ ಬಂದು ಆಯ್ಕೆ ಬಿ 10 mm. ಓಕೆನಾ. ಪ್ರಶ್ನೆ 2 ನೋಡಿ, 5/100 ಇದನ್ನು ದಶಮಾಂಶ ರೂಪದಲ್ಲಿ ಹೇಗೆ ಬರೆಯಲಾಗುತ್ತದೆ? ಸರಿಯಾದ ಉತ್ತರ ಆಯ್ಕೆ ಸಿ 0.05. ಓಕೆ. ಪ್ರಶ್ನೆ 3, 1 kgಗೆ ಎಷ್ಟು ಗ್ರಾಮ್ಗಳು? ಇದಕ್ಕೆ ಸರಿಯಾದ ಉತ್ತರ ನಿಮಗೆ ಗೊತ್ತಿದೆ ಮಕ್ಕಳ, ಏನು ಹೇಳಿ? 1000 ಗ್ರಾಮ್. ಆಯ್ಕೆ ಸಿ 1000 ಗ್ರಾಮ್. ಪ್ರಶ್ನೆ 4 ನೋಡಿ, ಕೆಳಗಿನವುಗಳಲ್ಲಿ ಸಜಾತಿ ಪದಗಳ ಗುಂಪು ಯಾವುದು? ಉತ್ತರ ಏನು ಮಕ್ಕಳ? ಆಯ್ಕೆ ಬಿ 5C ಮತ್ತು 3C. ಇದು ಸಜಾತಿಯ ಪದಗಳ ಗುಂಪು. ಬೇರೆ ಕಡೆ ವ್ಯತ್ಯಾಸನ ನೋಡಿದ್ರೆ ನಿಮಗೆ ಗೊತ್ತಾಗತ್ತಲ್ವಾ? 18C 11D ಹಾಗೂ 8X ಮತ್ತು 3Y ಅಂತ ಕೊಟ್ಟಿದ್ದಾರೆ. ಇವೆಲ್ಲನೂ ಸಜಾತಿ ಪದಗಳ ಗುಂಪಿಗೆ ಸೇರದೇ ಇರೋದು. ಅರ್ಥ ಆಯ್ತಲ್ವಾ? ಪ್ರಶ್ನೆನ ಸ್ವಲ್ಪ ಅನಲೈಸ್ ಮಾಡಿದ್ರೆ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ಮಕ್ಕಳ. ಪ್ರಶ್ನೆ 5ರಲ್ಲಿ ನೋಡಿ, 4x + y - y ಈ ಬೀಜೋಕ್ತಿಯನ್ನು ಸರಳೀಕರಿಸಿದಾಗ ಸಿಗುವಂತಹ ರೂಪ ಯಾವುದು? ಉತ್ತರ ಆಯ್ಕೆ ಬಿ 4x + 3y. ಓಕೆನಾ. ನೆಕ್ಸ್ಟ್ ಹೆಡಿಂಗ್ ನೋಡಿ, ಬಿಟ್ಟ ಸ್ಥಳ ತುಂಬಿ. ಮಕ್ಕಳ, ಇಲ್ಲಿ ಸಹ ನಿಮಗೆ ಒಟ್ಟು 5 ಪ್ರಶ್ನೆಗಳಿರುತ್ತೆ. ಸರಿಯಾದ ಉತ್ತರವನ್ನು ಬರೆದ್ರೆ ತಲಾ 1 ಅಂಕ ಸಿಗ್ತಾ ಹೋಗುತ್ತೆ ಮಕ್ಕಳ. ಪ್ರಶ್ನೆ 6 ನೋಡಿ, ಒಂದು ಪೂರ್ಣ ಸಂಖ್ಯೆ ಮತ್ತು ಭಿನ್ನರಾಶಿ ಭಾಗವನ್ನು ಬೇರ್ಪಡಿಸಲು ಬಳಸುವ ಚಿಹ್ನೆಯನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಏನು ಮಕ್ಕಳ? ದಶಮಾಂಶ ಬಿಂದು. ಒಂದು ಪೂರ್ಣ ಸಂಖ್ಯೆ ಮತ್ತು ಭಿನ್ನರಾಶಿ ಭಾಗವನ್ನು ಬೇರ್ಪಡಿಸಲು ಬಳಸುವಂತಹ ಚಿಹ್ನೆಯನ್ನು ದಶಮಾಂಶ ಬಿಂದು ಎನ್ನುತ್ತಾರೆ. ಪ್ರಶ್ನೆ 7, 10 ನೂರನೇ ಒಂದುಗಳು ಡ್ಯಾಶ್ 10ನೇ ಒಂದು. ಉತ್ತರ ಏನು ಮಕ್ಕಳ? 1. 10 ನೂರನೇ ಒಂದುಗಳು = 1 10ನೇ ಒಂದು. ನೆಕ್ಸ್ಟ್ ಪ್ರಶ್ನೆ 8, 4, 8, 12, 16 ಹಾಗೂ 20 ಈ ಸಂಖ್ಯಾ ಶ್ರೇಣಿಯ n-ನೇ ಪದದ ಬೀಜೋಕ್ತಿ ಡ್ಯಾಶ್ ಆಗಿದೆ. ಉತ್ತರ ಏನು ಮಕ್ಕಳ? 4n ಅಲ್ವಾ? 4, 8, 12, 16 ಹಾಗೂ 20 ಈ ಸಂಖ್ಯಾ ಶ್ರೇಣಿಯ n-ನೇ ಪದದ ಬೀಜೋಕ್ತಿ ಅಂತಂದರೆ 4n ಆಗಿದೆ. ಪ್ರಶ್ನೆ 9, m = 2 ಆದಾಗ 5m + 3ರ ಬೆಲೆಯು ಡ್ಯಾಶ್ ಆಗುತ್ತದೆ. ಉತ್ತರ 13. m = 2 ಆದಾಗ 5m + 3ರ ಬೆಲೆಯು ಎಷ್ಟು ಮಕ್ಕಳ? 13 ಆಗುತ್ತದೆ. ಓಕೆನಾ. ಪ್ರಶ್ನೆ 10, ವಿಭಿನ್ನ ಅಕ್ಷರ ಸಂಖ್ಯೆಗಳನ್ನು ಹೊಂದಿರುವಂತಹ ಪದಗಳ ಗುಂಪನ್ನು ಡ್ಯಾಶ್ ಪದಗಳು ಎನ್ನುತ್ತೇವೆ. ಉತ್ತರ ವಿಜಾತಿ. ವಿಭಿನ್ನ ಅಕ್ಷರ ಸಂಖ್ಯೆಗಳನ್ನು ಹೊಂದಿರುವಂತಹ ಪದಗಳ ಗುಂಪನ್ನು ವಿಜಾತಿ ಪದಗಳು ಎನ್ನುತ್ತೇವೆ. ಓಕೆನಾ. ನೆಕ್ಸ್ಟ್ ಹೆಡಿಂಗ್ ನೋಡಿ, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ ಸಹ ನಿಮಗೆ ಒಟ್ಟು 3 ಪ್ರಶ್ನೆ ಇರುತ್ತೆ ಮಕ್ಕಳ. ಸರಿಯಾದ ಉತ್ತರಕ್ಕೆ 1 ಅಂಕ ಸಿಗ್ತಾ ಹೋಗುತ್ತೆ. ಓಕೆನಾ. ಪ್ರಶ್ನೆ 11ರಲ್ಲಿ ನೋಡಿ, 0.274 ಪದಗಳಲ್ಲಿ ಬರೆಯಿರಿ. ಏನಂತ ಬರೀಬೇಕು ಮಕ್ಕಳ? ಪದಗಳಲ್ಲಿ ಅಂತ ಹೇಳಿದ್ರೆ ಸೇಮ್ ನಾವು ಇವಾಗ ಏನು ಓದಿದ್ವೋ ಅದನ್ನೇ ಬರಿಬೇಕು. 0 ಪಾಯಿಂಟ್ ಇರೋ ಕಡೆ ಬಿಂದು ಅಷ್ಟೇ ಅಲ್ವಾ? 0.274 ಅಂದರೆ ಪಾಯಿಂಟನ್ನು ತೆಗೆದು ಬಿಂದು ಅಂತ ಸೇರಿಸ್ಬೇಕು. ಓಕೆನಾ. ನೋಡಿ ಈ ರೀತಿಯಾಗಿ 0.274 ಅಷ್ಟೇ, ಸಿಂಪಲ್ ಆಗಿದೆ. ಪ್ರಶ್ನೆ 12 ನೋಡಿ, j = 5 ಆದಾಗ 2jನ ಬೆಲೆಯನ್ನು ಕಂಡುಹಿಡಿಯಿರಿ. ಉತ್ತರವನ್ನು ನೋಡಿ ಮಕ್ಕಳ. 2j = 2 × 5 = ಎಷ್ಟು? 5 × 10. ತುಂಬ ಸಿಂಪಲ್ ಆಗಿದೆ ಮಕ್ಕಳ. ಪ್ರಶ್ನೆ 13 ನೋಡಿ, 3b - 2b - b ಬೀಜೋಕ್ತಿಯನ್ನು ಸರಳೀಕರಿಸಿ.
ಉತ್ತರ 3b ಮೈನಸ್ 2b ಮೈನಸ್ b ಇಸ್ ಈಕ್ವಲ್ ಟು 3b ಮೈನಸ್ 3b ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ? 0. ಓಕೆ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಇಲ್ಲಿ ನಿಮಗೆ 2 ಪ್ರಶ್ನೆ ಇರುತ್ತೆ. ಸರಿಯಾದ ಉತ್ತರಕ್ಕೆ ತಲಾ 2 ಅಂಕ ಸಿಗ್ತಾ ಹೋಗುತ್ತೆ ಮಕ್ಕಳ. ಪ್ರಶ್ನೆ 14 ನೋಡಿ, ಮುಂದಿನ ಅನುಕ್ರಮಣಿಕೆಯ 2 ಪದಗಳನ್ನು ಬರೆಯಿರಿ. ಇಲ್ಲಿ ಕೊಟ್ಟಿರುವಂಥದ್ದು 4.4, 4.8, 5.2, 5.6 ಹಾಗೂ 2 ಕಡೆ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಅಲ್ಲಿ ನಾವು 2 ಪದಗಳನ್ನ ಫಿಲ್ ಮಾಡಬೇಕು ಮಕ್ಕಳ. ಓಕೆ. ಉತ್ತರವನ್ನು ನೋಡಿ ಮಕ್ಕಳ, 6.0 ಹಾಗೂ 6.4. ಓಕೆನಾ. ಪ್ರಶ್ನೆ 15 ನೋಡಿ, ಬೀಜೋಕ್ತಿಗಳನ್ನು ಕೂಡಿ. 4d ಮೈನಸ್ 7c ಪ್ಲಸ್ 9 ಮತ್ತು 8c ಮೈನಸ್ 11 ಪ್ಲಸ್ 9d ಇದನ್ನು ನಾವು ಕೂಡಬೇಕಾಗತ್ತೆ ಮಕ್ಕಳ. ಓಕೆ. ನೋಡಿ, ಈ ರೀತಿಯಾಗಿ ನೀವು ಅದನ್ನು ಅಡಿಷನ್ನ ಮಾಡ್ಕೋಬೇಕಾಗತ್ತೆ. 4d ಮೈನಸ್ 7c ಪ್ಲಸ್ 9 ಪ್ಲಸ್ 8c ಮೈನಸ್ 11 ಪ್ಲಸ್ 9d. ಏನು ಮಾಡಬೇಕು? 4d ಪ್ಲಸ್ 9d ಪ್ಲಸ್ ಮೈನಸ್ 7c ಪ್ಲಸ್ 8c ಪ್ಲಸ್ 9 ಮೈನಸ್ 11. ಓಕೆನಾ. ಇದಕ್ಕೆ ಟೋಟಲ್ ಆಗಿ ನಮಗೆ 13d ಪ್ಲಸ್ c ಮೈನಸ್ 2 ಅಂತ ಉತ್ತರವನ್ನು ನೋಡ್ತಾ ಇದ್ದೀವಿ ಮಕ್ಕಳ. ಅರ್ಥ ಆಯ್ತಾ? ನೆಕ್ಸ್ಟ್ ಹೆಡಿಂಗ್ನ ನೋಡಿ, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ ಒಂದೇ ಪ್ರಶ್ನೆ ಇರುತ್ತೆ ಮಕ್ಕಳ. ನಿಮಗೆ 3 ಅಂಕದ ಪ್ರಶ್ನೆ ಆಗಿರುತ್ತೆ. ಸ್ಟೆಪ್ ಬೈ ಸ್ಟೆಪ್ ಕರೆಕ್ಟಾಗಿ ಉತ್ತರವನ್ನು ಬರ್ಕೊಳ್ತಾ ಹೋದರೆ ನಿಮಗೆ ಕಂಪ್ಲೀಟ್ 3 ಅಂಕಗಳು ಸಿಗುತ್ತೆ. ಪ್ರಶ್ನೆ 16 ನೋಡಿ, 20 ಪೈಸೆ, 50 ಪೈಸೆ ಮತ್ತು 75 ಪೈಸೆ ಇದನ್ನು ರೂಪಾಯಿಗಳ ದಶಮಾಂಶ ರೂಪದಲ್ಲಿ ಬರೆಯಿರಿ. ಉತ್ತರವನ್ನು ನೋಡಿ. ಮೊದಲಿಗೆ 20 ಪೈಸೆ ಹೇಗೆ ಬರಿಬೇಕು? 20/100 ಇಸ್ ಈಕ್ವಲ್ ಟು ದಶಮಾಂಶ ರೂಪ ಅಂತ ಹೇಳಿದ್ರೆ 0.20 ರೂಪಾಯಿ ಅಲ್ವಾ. 50 ಪೈಸೆದು ನೋಡಿ, 50/100 ಇಸ್ ಈಕ್ವಲ್ ಟು ಇದರ ದಶಮಾಂಶ ರೂಪ ಅಂತ ಹೇಳಿದ್ರೆ 0.50 ರೂಪಾಯಿ. ನೆಕ್ಸ್ಟು 75 ಪೈಸೆ ಇಸ್ ಈಕ್ವಲ್ ಟು 75/100 ಇಸ್ ಈಕ್ವಲ್ ಟು ಇದರ ದಶಮಾಂಶ ರೂಪ ಅಂತಾದರೆ 0.75 ರೂಪಾಯಿ. ಅರ್ಥ ಆಯ್ತಾ ಮಕ್ಕಳ? FA2ದು ಕ್ವಶನ್ ಪೇಪರು ತುಂಬಾ ಈಸಿಯಾಗಿದೆ. ಬೇರೆ ತರಗತಿಗಳಿಗೆ ಕಂಪೇರ್ ಮಾಡಿದ್ರೆ 7ನೇ ತರಗತಿದು ತುಂಬಾ ಈಸಿ ಇದೆ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಅಭ್ಯಾಸ ಮಾಡಿ, ಎಲ್ಲನ ವರ್ಕೌಟ್ ಮಾಡಿ ಅಭ್ಯಾಸ ಮಾಡಿದ್ರೆ ಚೆನ್ನಾಗಿ ನೆನ್ಪಿಟ್ಕೊಳ್ಳೋಂಥ ಶಕ್ತಿ ಬರುತ್ತೆ ಮಕ್ಕಳ. ಓಕೆನಾ. ಇಲ್ಲಿಗೆ 7ನೇ ತರಗತಿಯ ಗಣಿತದಲ್ಲಿ FA2ಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ಮುಕ್ತಾಯಗೊಂಡಿದೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವಿಡಿಯೋನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.